ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವು ಇವತ್ತು ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಇದರ ದ್ವಾರದ ಮುಂದೆ ನಿಂತಿದ್ದೇವೆ. ನೋಡಿ, ಇದು ದೇವಸ್ಥಾನದ ದ್ವಾರ. ನಾವು ದ್ವಾರದಿಂದ ಸ್ವಲ್ಪ ಒಳಗೆ ಹೋದರೆ ಮಹಾಗಣಪತಿಯ ಬಯಲು ಆಲಯ ಸಿಗ್ತದೆ. ಈ ಬಯಲು ಆಲಯವು ಪುರಾಣ ಪ್ರಸಿದ್ಧ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ 41 ಕಿಲೋಮೀಟರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಕೊಕ್ಕಡದ ಬಯಲಿನಲ್ಲಿ ಕುಳಿತು ಭಕ್ತರ ಕಷ್ಟ ಸುಖ ರೋಗ ರುಜಿನಗಳನ್ನು ನಿವಾರಿಸುತ್ತಿರುವ ಶಕ್ತಿಶಾಲಿ ಗಣೇಶ ದೇವಾಲಯವೇ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಸ್ನೇಹಿತರೆ, ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿರುವಂಥದ್ದಾಗಿದೆ. ಸ್ನೇಹಿತರೆ, ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಜಿಲ್ಲೆಯ ಅನೇಕ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನೋಡಿ, ಪ್ರಶಾಂತವಾದ ಹಚ್ಚ ಹಸಿರಿನ ನಿತ್ಯ ಹರಿದ್ವರ್ಣ ಕಾಡಿನ ಮಧ್ಯೆ ಇರುವಂಥ ತೆರೆದ ಮೈದಾನದಲ್ಲಿ ಇರುವಂಥ ಶ್ರೀ ಮಹಾಗಣಪತಿಯ ಮಹಾಕ್ಷೇತ್ರ. ಬಿಸಿಲೇ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ದಿನದ 24 ಗಂಟೆನೂ ಭಕ್ತರಿಗೆ ದರ್ಶನ ನೀಡ್ತಾ ಇರುವಂಥ ಪ್ರಪಂಚದ ಏಕೈಕ ಕ್ಷೇತ್ರ ಈ ಸೌತಡ್ಕ ಅಂತ ಅನ್ನಿಸ್ತಾ ಉಂಟು. ಸ್ನೇಹಿತರೆ, ಬನ್ನಿ ಈಗ ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡೋಣ. ನೋಡಿ, ಇಲ್ಲಿ ಪಾದರಕ್ಷೆಗಳನ್ನು ಇಲ್ಲೇ ಬಿಡಬೇಕು. ನೋಡಿ, ನಿಮಗೆ ಕಾಣ್ತಾ ಇರೋದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಅದರ ಒಂದು ಬೋರ್ಡ್ ಕಾಣ್ತಾ ಉಂಟು. ನೋಡಿ, ಎಷ್ಟು ದೊಡ್ಡದಾದ ಈ ಬಯಲು ಆಲಯ. ಜನ ಎಲ್ಲ ಇಲ್ಲಿಂದನೇ ಹೋಗಬೇಕು. ನೋಡಿ, ಹೋಗ್ತಾನೆ ನಮಗೆ ಏನೋ ಒಂಥರ ಸಂತೋಷ, ರೋಮಾಂಚನ ಆಗ್ತದೆ. ಈ ಥರನೂ ಒಂದು ಕ್ಷೇತ್ರ ಉಂಟಾ ಅಂತ ನೋಡಲಿಕ್ಕೆ ಬರೋರಿಗೆ ಬಹಳ ಆಶ್ಚರ್ಯವೂ ಆಗ್ಬೋದು. ಸ್ನೇಹಿತರೆ, ದೇವಸ್ಥಾನಕ್ಕೆ ಸುಮಾರು 1000 ವರ್ಷ ಆಯಿತು ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸ ತುಂಬ ರೋಮಾಂಚನವಾಗಿದೆ. ಸ್ನೇಹಿತರೆ, ತುಂಬ ಶತಮಾನಗಳ ಹಿಂದೆ ಯಾವುದೋ ಶತ್ರುಗಳಿಂದ ಈ ದೇವಸ್ಥಾನ ನಾಶ ಆಗ್ತಾ ಇರುವಾಗ ಸ್ಥಳೀಯ ದನ ಕಾಯೋರು ಈ ಮೂರ್ತಿಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಸೌತೆಕಾಯಿ ಬೆಳೆಯುವಂಥ ಒಂದು ಗದ್ದೆಯಲ್ಲಿ ಅದನ್ನು ಬಚ್ಚಿಡ್ತಾರಂತೆ. ಮತ್ತೆ ಎಷ್ಟೋ ವರ್ಷದ ನಂತರ ಆ ಬಯಲಿನಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರಂತೆ. ಅದು ತುಂಬ ಸೌತೆಕಾಯಿ ಬೆಳೀತಾ ಇರುವಂಥ ಆ ಗದ್ದೆ ಆಗಿರೋದ್ರಿಂದ ಗಣಪತಿಗೆ ದಿನಾನೂ ಹೊಸತಾಗಿ ಬೆಳೆದಿರೋಂಥ ಆ ಸೌತೆಕಾಯಿಯನ್ನೇ ನೈವೇದ್ಯ ರೂಪದಲ್ಲಿ ನೀಡ್ತಾ ಇದ್ರಂತೆ. ಹಾಗಾಗಿ ಈ ದೇವಸ್ಥಾನ ಇಲ್ಲಿ ಈಗ ಬಯಲಿನಲ್ಲಿ ಇರುವಂಥ ದೇವಾಲಯಕ್ಕೆ ಸೌತಡ್ಕ ಅಂತ ಹೆಸರು ಬಂತು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಊರಿನ ಹಿರಿಯರು, ಭಕ್ತರು ಹಾಗೂ ಮುಂತಾದವರು ಸೇರಿಕೊಂಡು ದೇವಸ್ಥಾನವನ್ನು ದೊಡ್ಡದಾಗಿ ನಿರ್ಮಾಣ ಮಾಡಬೇಕು ಅಂತ ಮುಂದಾಗ್ತಾರಂತೆ. ಆಗ ಕನಸಿನಲ್ಲಿ ಬಂದು ಪ್ರತ್ಯಕ್ಷನಾದ ಗಣಪತಿಯು, ನನಗೆ ಯಾವುದೇ ಕಟ್ಟಡ ಅಥವಾ ಗರ್ಭಗುಡಿಯ ಅಗತ್ಯವಿಲ್ಲ, ಭಕ್ತರು ನನ್ನನ್ನು ಸದಾ ಮುಕ್ತವಾಗಿ ದರ್ಶಿಸಬೇಕು ಅಂತ ಆಜ್ಞೆ ಮಾಡಿದಂತೆ. ಆವತ್ತಿಂದ ಈ ಗಣಪತಿ ಬಯಲಲ್ಲೇ ಇರುವಂಥ ಆಲಯವಾಗಿದೆ. ಸ್ನೇಹಿತರೆ, ಇದು ನೋಡಿ ಎಷ್ಟೊಂದು ಜನಸಂದಣಿ. ಹಾಗೆ ದೂರದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಬಯಲಲ್ಲಿ ಇರುವಂಥ ಆ ಗಣಪತಿಯ ವಿಗ್ರಹವನ್ನು ನೀವು ನೋಡ್ಬೋದು. ಹಚ್ಚ ಹಸುರಿನ ಈ ಬಯಲಿನ ನಡುವೆ ಎಷ್ಟು ಶಾಂತವಾಗಿ ಕುಳಿತಿರುವಂಥ ಮಹಾಗಣಪತಿ ನೋಡಿ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಅಲ್ಲಿ ಗಂಟೆಗಳೇ ಕಾಣ್ತದೆ. ಎಷ್ಟು ಗಂಟೆಗಳುಂಟು ಅಂತಂದರೆ ಅದು ಹೇಳಲಿಕ್ಕೆ ಲೆಕ್ಕ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಭಕ್ತರು ಎಲ್ಲಿ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಚಿಕ್ಕ ಗಂಟೆಗಳನ್ನ ಎಲ್ಲನೂ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಕಂಬದ ತುದಿಯಲ್ಲಿ ಅಲ್ಲಿ ಹಾಕಿರುವಂಥ ರೈಲಿಂಗ್ಸ್, ಅದರಲ್ಲೆಲ್ಲದರಲ್ಲಿ ಎಲ್ಲಿ ನೋಡಿದ್ರೆ ನೀವು ಅಲ್ಲಿ ಆ ಸಣ್ಣ ಸಣ್ಣ ಗಂಟೆಗಳೇ ಅಲ್ಲಿ ನಿಮಗೆ ಕಾಣ್ತಾ ಉಂಟು. ಸ್ನೇಹಿತರೆ, ಅದು ಭಕ್ತರ ಇಷ್ಟಾರ್ಥ ಏನೋ ಹರಕೆ ಹೊತ್ಕೊಂಡು ಅವರ ಆ ಹರಕೆ ಹೊತ್ಕೊಂಡಿರುವಾಗ ಅವ್ರದ್ದು ಏನೋ ಇಷ್ಟಾರ್ಥ ಸಿದ್ಧಿಯಾಗಿರಬೇಕು. ಹಾಗಾಗಿ ಆ ಗಂಟೆಗಳನ್ನು ಕಟ್ಟುವಂಥ ಪ್ರತೀತಿ ಅನಾದಿ ಕಾಲದಿಂದನೂ ಈ ಸಂಪ್ರದಾಯ ನಡ್ಕೊಂಡು ಬಂದಿದೆ ಅಂತ ಈ ಸ್ಥಳೀಯರು ಹೇಳಿದ್ರು. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಉದ್ದಕ್ಕೆ ಒಂದು ಕಲ್ಲು ಹಾಸಿನ ಹಾಗೆ ಉದ್ದ ಬೆಂಚಿನಾಗೆ ಹಾಕಿದ್ದಾರೆ.
ಅಲ್ಲಿ ದಿನಾಲೂ ಅಲ್ಲಿ ರಂಗ ಪೂಜೆ, ದೊಡ್ಡ ರಂಗ ಪೂಜೆ ಆಗ್ತಂತೆ. ನೋಡಿ ಇಲ್ಲಿ ಬದಿಯಲ್ಲಿ ಒಂದು ಗುಡಿ ಕಾಣ್ತಾ ಉಂಟು. ಅಲ್ಲಿ ದಿನಾನು ಗಣಹೋಮ ಆಗ್ಲೇಬೇಕಂತೆ. ನೋಡಿ ಈಗ ಮಳೆಗಾಲ, ಎಲ್ಲಿ ನೋಡಿದ್ರು ಅಲ್ಲಿ ನೀರೇ ಕಾಣ್ತದೆ ನಿಮಗೆ. ಈ ಮಳೆಗಾಲದಲ್ಲಿ ಈ ದೇವಸ್ಥಾನ ನೋಡೋದೇ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಇರುವಂತ ಈ ದೇವಾಲಯ ಅಷ್ಟು ವಿಶೇಷವಾದಂಥ ದೇವಾಲಯ. ಯಾವಾಗ ನೋಡಿದ್ರು ಇಲ್ಲಿ ಜನಸಂದಣಿ ಇದ್ದೇ ಇರ್ತದೆ. ನೋಡ್ತಾ ಇರ್ಬೋದು ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ, ಕರ್ನಾಟಕ ಸರ್ಕಾರ, ಕೊಕ್ಕಡ ಬೆಳ್ತಂಗಡಿ ತಾಲೂಕು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ನೋಡಿ ಈ ಒಂದು ಗೂಡಿನ ಒಳಗೆ ಯಾವಾಗಲೂ ಗಣಹೋಮ ಆಗ್ತಾ ಇರುತ್ತಂತೆ. ದಿನಾನು ಗಣಹೋಮ ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ಗಂಟೆಗಳನ್ನು ಕಟ್ಟಿರುವಂಥದ್ದು ಎಷ್ಟು ಕಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಗಣಹೋಮ ಮಾಡುವಂಥ ಜಾಗ. ಮಾಡಿಸೋರು ಕೂಡ ಇಲ್ಲಿ ಗಣಹೋಮವನ್ನು ಸೇವೆ ರೂಪದಲ್ಲಿ ಕೊಡ್ತಾರೆ. ನೀವು ಅದಕ್ಕೆ ಮೊದಲೇ ಇಲ್ಲಿ ಆ ರಸೀದಿಯನ್ನು ಮಾಡಿಸಿರ್ಬೇಕು ಸ್ನೇಹಿತರೆ. ನೋಡಿ ಇದೊಂದು ವಿಶೇಷವಾದ ಮರ, ಬಹಳ ವರ್ಷದಿಂದ ಇರುವಂಥ ಮರ ಅಂತ ಇದು. ಇದರಲ್ಲಿ ನೀವು ಏನೇ ಬೇಡಿದ್ರು ನಿಮಗೆ ಆ ಮರ ಫಲ ಕೊಡ್ತದೆ ಅಂತ ಸ್ಥಳೀಯರೊಬ್ಬರು ಹೇಳಿದ್ರು. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಗಂಟೆಗಳು, ಲೆಕ್ಕ ಮಾಡೋಕ್ಕಾಗದೇ ಇರುವಷ್ಟು ಗಂಟೆಗಳನ್ನು ಭಕ್ತರು ಕಟ್ಟಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಸ್ನೇಹಿತರೆ. ಅದನ್ನೆಲ್ಲ ನೀವೆಲ್ಲ ಬನ್ನಿ, ಸೌತಡ್ಕ ಕ್ಷೇತ್ರಕ್ಕೆ ಬನ್ನಿ. ಸುಬ್ರಹ್ಮಣ್ಯಕ್ಕೆ ಬಂದವರು ಸೌತಡ್ಕ ಕ್ಷೇತ್ರಕ್ಕೆ ಬರ್ಬೋದು. ಬಹಳ ಹತ್ತಿರ ಇರೋದ್ರಿಂದ ಬಹಳ ವಿಶೇಷವಾದ ಕ್ಷೇತ್ರ, ಮಹಾಗಣಪತಿ ಕ್ಷೇತ್ರ. ಸಿದ್ಧಿ ಬುದ್ಧಿ ಸಮೇತ ನೆಲೆಸಿರುವಂಥ ಮಹಾಗಣಪತಿಯ ಕ್ಷೇತ್ರ ಇದು. ನಾವು ಇಲ್ಲಿಗೆ ಜುಲೈ 8ನೇ ತಾರೀಕು ಭೇಟಿ ಕೊಟ್ಟಿದ್ದೆವು. ನಾವು ಬರುವಾಗ ಇಲ್ಲಿ ಬಹಳ ಮಳೆ ಇತ್ತು. ನಾವು ಬಂದಾಗ ಸುಮಾರು 11 ಗಂಟೆ ಸಮಯ. ತುಂಬ ಮಳೆ ಬಂದು ಈಗಷ್ಟೇ ನಿತ್ತ ಹಾಗೆ ಕಾಣ್ತಾ ಉಂಟು. ನಾವು ರೋಡ್ನಲ್ಲಿ ಬರುವಾಗ ತುಂಬ ಮಳೆ ನಮಗೆ ಸಿಕ್ಕಿತ್ತು. ನೋಡಿ ಈ ಗಣಪತಿಯನ್ನು ನೋಡಲಿಕ್ಕೆ ಎಲ್ಲರೂ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಯಾವುದೇ ಅಡೆತಡೆ ಏನೂ ಇಲ್ಲ. ಅಲ್ಲಿ ಹಾಕಿರುವಂಥ ಆ ರೈಲಿಂಗ್ಸ್ನ ಒಳಗೇನೆ ಹೋದರೆ ಆ ಗಣಪತಿಯ ಹತ್ತಿರದವರೆಗೂ ನಾವು ನೋಡ್ಬೋದು. ನಾನು ಇನ್ನೂ ಆ ಲೈನ್ನಲ್ಲಿ ಹೋಗಲಿಲ್ಲ. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಆ ದಳಿಯ ಹೊರಗೆ ನಿಂತ್ಕೊಂಡು ನಿಮಗೆ ಆ ಗಣಪತಿಯ ವಿಗ್ರಹವನ್ನು ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ದೊಡ್ಡದಾದ ವಿಗ್ರಹ, ಏಕಶಿಲೆಯ ವಿಗ್ರಹ. ಇದು ಬಯಲಲ್ಲಿ ಅಡ್ಡಲಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ದೊಡ್ಡ ವಿಗ್ರಹ, ಅದಕ್ಕೆ ಎಷ್ಟು ದೊಡ್ಡ ಒಂದು ಪ್ರಭಾವಳಿ. ನಾವು ಅದರ ಬದಿಯನ್ನೇ ಹೋಗ್ಬೋದು, ಅದನ್ನು ನೋಡ್ಕೊಂಡು ಹೋಗ್ಬೋದು. ನಿಮಗೆ ನಾನು ಸರತಿ ಸಾಲಿನಲ್ಲಿ ಹೋಗುವಾಗ ಮತ್ತೊಮ್ಮೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ದೇವಸ್ಥಾನದ ಇತಿಹಾಸವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದನ್ನು ಆಸಕ್ತಿ ಉಳ್ಳವರು ಓದ್ಬೋದು ಸ್ನೇಹಿತರೆ. ನಾನು ಹೇಳಕ್ಕೆ ಆಗದೇ ಇರುವಂಥ ಬಹಳಷ್ಟು ವಿಷಯಗಳು ಅದರಲ್ಲಿ ಉಂಟು. ಅದನ್ನು ದಯಮಾಡಿ ಓದಿ. ಇನ್ನಷ್ಟು ಇತಿಹಾಸ ನಿಮಗೆ ಈ ದೇವಸ್ಥಾನದ ಬಗ್ಗೆ ತಿಳಿಯುತ್ತದೆ. ನೋಡಿ ಎಲ್ಲರೂ ಭಕ್ತರು ನಿಧಾನವಾಗಿ ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ದಾರೆ. ಬಹಳ ಭಕ್ತಿಯಿಂದ ಕಾಣಿಕೆ ಅರ್ಪಿಸೋರು ಅಲ್ಲಲ್ಲಿ ಕಾಣಿಕೆ ಡಬ್ಬಿಗಳನ್ನು ಕೂಡ ಇಟ್ಟಿದ್ದಾರೆ. ತಮ್ಮ ಕೈಲಾದ ಕಾಣಿಕೆ, ಅನ್ನ ಪ್ರಸಾದಕ್ಕೆ ಬೇಕಾದಂಥ ಧನ ಸಹಾಯ, ತಮಗೆ ಏನು ಇಚ್ಛೆ ಬರ್ತದೋ ಅದನ್ನೆಲ್ಲ ಸಹಾಯ ಕೊಡೋರು ಈ ದೇವಸ್ಥಾನದಲ್ಲಿ ಅರ್ಪಿಸ್ಬೋದು ಸ್ನೇಹಿತರೆ. ನೋಡಿ ಕಾಣ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಮರಗಳು. ಆ ಹಳೆಯ ಮರಗಳು ಇನ್ನೂ ಕೂಡ ಹಾಗೆ ಉಂಟು. ಎಷ್ಟು ವರ್ಷ ಆಯಿತು ಅಂತ ಅದನ್ನು ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಎಷ್ಟೋ ಶತಮಾನಗಳಿಂದ ಈ ಕ್ಷೇತ್ರ ಇಲ್ಲಿರೋದ್ರಿಂದ ಬಹಳಷ್ಟು ಜನಕ್ಕೆ ಇದರ ಪರಿಚಯ ಮೊದಲೇ ಇರಬೇಕು. ಈ ಸೌತಡ್ಕ ಕ್ಷೇತ್ರ ಬಯಲು ಆಲಯಕ್ಕೆ ದೇಶ ವಿದೇಶಗಳಿಂದ ಹಾಗೂ ತುಂಬ ಊರುಗಳಿಂದ ಈ ಸೌತಡ್ಕ ಕ್ಷೇತ್ರಕ್ಕೆ ಬರ್ತಾರೆ ಸ್ನೇಹಿತರೆ. ನೋಡಿ ಈಗ ನಾವು ಲೈನಲ್ಲಿ ಹೋಗ್ತಾ ಇದ್ದೇವೆ.
ಆ ಲೈನಲ್ಲಿ ನಿಂತ್ಕೊಂಡು ನಾನು ನಿಮಗೆ ಆ ಗಣಪತಿಯ ಪ್ರತಿಮೆಯನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ದೂರದಲ್ಲಿ ಭಟ್ರು ಹೇಳ್ತಾ ಇದ್ದಾರೆ ವಿಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೂ ನಿಮಗೆ ತೋರಿಸ್ಬೇಕನ್ನೋ ಒಂದು ಇಚ್ಛೆ, ಹಾಗಾಗಿ ಹತ್ರದವರೆಗೂ ಬರೋವರೆಗೂ ನಾನು ಅದನ್ನು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಎಷ್ಟು ಕಾಣ್ತದೋ ಗೊತ್ತಿಲ್ಲ ಸ್ನೇಹಿತರೆ, ನಿಮಗೆ ಚಂದ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಆ ವಿಗ್ರಹದ ಹತ್ರ ಬರ್ತಾ ಇದ್ದೇವೆ. ಈಗ ನಾನು ತುಂಬ ಹತ್ರ ಬರೋವರೆಗೂ ತೆಗಿಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ತೋರಿಸುವ ಪ್ರಯತ್ನ ಮಾಡ್ತೀನಿ. ನೋಡಿ, ಎಷ್ಟು ದೊಡ್ಡ ಕಲ್ಲಿನ ಪೀಠದ ಮೇಲೆ ಆ ಗಣಪತಿ ವಿರಾಜಮಾನವಾಗಿ ಕೂತ್ಕೊಂಡು ಭಕ್ತರನ್ನೆಲ್ಲ ಹರಿಸ್ತಾ ಇರುವಂಥದ್ದು ನಿಮಗೆ ಕಾಣ್ತಾ ಇರ್ಬೋದು. ಹತ್ರ ಬರೋವರೆಗೂ ನನಗೆ ಬಿಡಲಿಲ್ಲ, ಮತ್ತೆ ಹೋಗಿ ಅಂತ ಹೇಳಿದ್ರು. ಹಾಗೆ ನಾವು ಹೊರಬದಿ ಬಂದು ಮತ್ತೆ ನಿಮಗೆ ನಾನು ಆ ದೇವರ ದರ್ಶನವನ್ನು ತೋರಿಸ್ತಾ ಇದ್ದೇನೆ. ಅಲ್ಲಿ ನೋಡಿ, ದೇವರು ಎದುರಲ್ಲಿ ಕೂತ್ಕೊಂಡಿರುವಂಥ ಭಟ್ರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೇ ಬದಿಯಲ್ಲಿ ಬಂದರೆ ನಿಮಗೆ ಗಂಧ ಪ್ರಸಾದ ತೀರ್ಥ ಕೊಡುವಂಥ ಜಾಗ ಉಂಟು. ಅಲ್ಲಿ ಹೋಗಿ ನಾವು ತೀರ್ಥ ಗಂಧ ಪ್ರಸಾದ ತಗೊಳ್ಳುವ. ನೋಡಿ, ಎಷ್ಟು ಹರಕೆ ರೂಪದಲ್ಲಿ ಕಟ್ಟಿರುವಂಥ ಎಷ್ಟು ದೊಡ್ಡ ದೊಡ್ಡ ಗಂಟೆ. ಹಾಗೆ ನೋಡಿ, ಒಂದು ಹೆಣ್ಮಗಳು ಒಂದು ಗಂಟೆಯನ್ನು ಅಲ್ಲಿ ಕಟ್ಟಿದ್ರು ಈಗಷ್ಟೇ. ಎಷ್ಟು ಸುಂದರವಾದ ಸ್ಥಳ, ಪ್ರಶಾಂತವಾದ ಒಂದು ಜಾಗದಲ್ಲಿ ಇರುವಂಥ ಈ ಸೌತಡ್ಕ ಕ್ಷೇತ್ರ ಬಹಳ ಪುಣ್ಯಕ್ಷೇತ್ರ ಸ್ನೇಹಿತರೆ. ಬನ್ನಿ, ನಾವು ಕೂಡ ಈಗ ತೀರ್ಥ ಪ್ರಸಾದವನ್ನು ತಗೊಳ್ಳೋಣ. ನೋಡಿ, ಭಕ್ತರೆಲ್ಲ ತಗೊಳ್ತಾ ಇದ್ದಾರೆ. ನಾವು ಕೂಡ ತೀರ್ಥ ಪ್ರಸಾದ ಸೇವನೆ ಮಾಡಿ ಬರೋಣ. ಭಟ್ರ ಹತ್ರ ನಾನು ಕೇಳಿದೆ, ಅವ್ರು ಹೇಳಿದರು ತುಂಬ ಇತಿಹಾಸ ಉಂಟು, ಅದನ್ನೆಲ್ಲ ನೀವು ತಿಳ್ಕೊಳ್ಳಿ ಅಂತ. ಹಾಗೆ ಸ್ವಲ್ಪ ಸ್ವಲ್ಪ ವಿಷಯವನ್ನು ತಿಳ್ಕೊಂಡು ನಾನು ನನ್ನ ಕೈಲಾದಷ್ಟನ್ನು ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಗೋಡೆಯಲ್ಲಿ ಬಹಳಷ್ಟು ಸ್ಕ್ಯಾನಿಂಗ್ ಎಲ್ಲ ಹಾಕಿದ್ದಾರೆ. ದಯಮಾಡಿ ಸೌತಡ್ಕ ಕ್ಷೇತ್ರಕ್ಕೆ ಬನ್ನಿ, ತಮ್ಮವರನ್ನೆಲ್ಲರನ್ನು ಕರ್ಕೊಂಡು ಬನ್ನಿ, ಮಕ್ಕಳನ್ನು ಕರ್ಕೊಂಡು ಬನ್ನಿ. ಬಹಳ ಒಳ್ಳೆಯದಾಗ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಅಡಚಣೆ, ಹಾಗೆ ದೊಡ್ಡ ಮಕ್ಕಳಿಗೆ ಕೆಲಸ ಸಿಗದೇ ಇರುವಂಥ ಅಡಚಣೆ, ತೊಂದರೆಗಳು, ಹಾಗೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಇರುವಂಥ ಅಡಚಣೆಗಳಿಗೆಲ್ಲ ನೀವು ಇಲ್ಲಿ ಬಂದು ಸೇವೆ ರೂಪದಲ್ಲಿ ಹರಕೆ ಹೊತ್ಕೊಂಡ್ರೆ ನಿಮಗೆ ಆ ಅಡಚಣೆಗಳೆಲ್ಲ ನಿವಾರಣೆ ಆಗ್ತದೆ ಅಂತ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಒಬ್ಬರು ಪುರೋಹಿತರು ಹೇಳಿದರು ಸ್ನೇಹಿತರೆ. ನೀವು ಕೂಡ ಆ ಪ್ರಯತ್ನವನ್ನು ಮಾಡಿ ನೋಡ್ಬೋದು. ನಿಮಗೂ ಕೂಡ ಆ ದೇವರು ಒಳ್ಳೆಯದು ಮಾಡ್ಬೋದು ಸ್ನೇಹಿತರೆ. ನಾವು ಕೂಡ ತೀರ್ಥ ಪ್ರಸಾದವನ್ನು ತಗೊಂಡ್ಕೊಂಡು ಈಗ ನಾವು ದೇವರಿಗೆ ಒಂದು ಸುತ್ತು ಹಾಕಿ ಬರ್ತಾ ಇದ್ದೇವೆ. ನೋಡಿ, ಇಲ್ಲಿ ಪ್ರಸಾದ ರೂಪದಲ್ಲಿ ಪಂಚಕಜ್ಜಾಯವನ್ನು ಕೊಡ್ತಾರೆ, ಅದನ್ನು ಕೂಡ ನೋಡುವ. ಅವಲಕ್ಕಿ ಪಂಚಕಜ್ಜಾಯ ದೊಡ್ಡ ದೊಡ್ಡ ಒಂದು ಬಟ್ಲಲ್ಲಿ ನಿಮಗೆ ಆ ಪಂಚಕಜ್ಜಾಯವನ್ನು ಕೊಡ್ತಾರೆ ಸೇವೆ ರೂಪದಲ್ಲಿ. ನೀವು ಅದಕ್ಕೋಸ್ಕರ ಆ ಕೌಂಟರ್ನಲ್ಲಿ ಆ ಪಂಚಕಜ್ಜಾಯದ ಒಂದು ರಸೀದಿಯನ್ನು ಮಾಡಿಸ್ಬೇಕು. ನೀವು ಏನೇ ಮಾಡಿಸೋದಾದರೂ ಆಫೀಸಲ್ಲಿ ನೀವು ಕೇಳಿದರೆ ನಿಮಗೆ ಬೇಕಾದಂಥ ಸೇವೆಯ ವ್ಯವಸ್ಥೆಯನ್ನು ಇಲ್ಲಿ ಇರುವ ಪುರೋಹಿತರು ನಿಮಗೆ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಆ ಪಂಚಕಜ್ಜಾಯವನ್ನು ಹೇಗೆ ಭಕ್ತರಿಗೆ ಆ ದೊಡ್ಡ ದೊಡ್ಡ ಪ್ಲೇಟ್ನಲ್ಲಿ ಹಾಕಿ ಕೊಡ್ತಾರೆ ನೋಡಿ. ಯಾವುದೇ ರೀತಿಯಾದ ಅಳತೆ ಗಿಳತೆ ಏನೂ ಇಲ್ಲ. ಮನಸ್ಸಿಗೆ ಅವರಿಗೆ ಎಷ್ಟು ಬರ್ತದೆ ಅಷ್ಟು ನಿಮಗೆ ಕೊಡ್ತಾರೆ ನೋಡಿ. ಈಗ ಪ್ರಸಾದ ಪಂಚಕಜ್ಜಾಯವನ್ನು ನೋಡಿ ನಾವು ಕೆಳಗಿಳಿದ್ವಿ. ನಾವು ಕೂಡ ನಮ್ಮ ಮನೆಯವ್ರ ಸಮೇತ ಬಂದಿರೋದ್ರಿಂದ ಅವರು ಪಂಚಕಜ್ಜಾಯವನ್ನು ತಗೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ನಾನು ನಿಮಗೆ ತೋರಿಸುವ ಅಂತ ಹೇಳಿ ನಾನು ಹತ್ತಿರ ಸ್ವಲ್ಪ ಹೊತ್ತು ನಿಂತು ನಿಮಗೆಲ್ಲ ತೋರಿಸಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಜನರ ಹರಕೆ ಇಲ್ಲಿ ಪೂರ್ತಿಯಾಗಿದೆ ಅಂತ. ಈ ಗಂಟೆ ಕಟ್ಟಿರೋದು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಎಲ್ಲಿಯೂ ಸ್ವಲ್ಪ ಕೂಡ ಜಾಗ ಇಲ್ಲ ಕಟ್ಟಲಿಕ್ಕೆ. ಎಲ್ಲಂದ್ರಲ್ಲಿ ಅವರು ಆ ಗಂಟೆಯನ್ನು ಕಟ್ತಾರೆ ನೋಡಿ. ಎಷ್ಟು ಗಂಟೆಗಳು ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡ ಗಂಟೆಯನ್ನು ಕಟ್ತಾರೆ. ಚಿಕ್ಕ ಗಂಟೆಯಿಂದ ಹಿಡಿದು ದೊಡ್ಡ ದೊಡ್ಡ ಗಂಟೆವರೆಗೂ ಕೂಡ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಬಯಲಾಲಯದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಇಲ್ಲಿ ಮೇಲಿಂದ ನಿಮಗೆ ತೋರಿಸ್ತೇನೆ ನೋಡಿ. ಕೆಳಗೆ ಎಷ್ಟು ದಟ್ಟವಾದ ಕಾಡು. ನಾವು ಎಷ್ಟು
ಎಷ್ಟು ಮೇಲೆ ನಿಂತಿದ್ದೇವೆ ನೋಡಿ. ನಿಮಗೆ ಕಾಣ್ತಾ ಇರ್ಬೋದು ಕೆಳಗೆ ಎಷ್ಟು ದೂರದವರೆಗೂ ನಾವು ಬೆಟ್ಟದ ತುದಿಯಲ್ಲಿ ನಿಂತಿದ್ದೇವೆ. ದೂರದಲ್ಲಿ ಬಹಳ ಮೋಡ ಇರೋದ್ರಿಂದ ಸರಿಯಾಗಿ ಕಾಣ್ತಾ ಇಲ್ಲ, ಮಂಜು ಮುಸುಕಿದ ಹಾಗೆ ಕಾಣ್ತಾ ಉಂಟು. ಹತ್ತಿರದಲ್ಲಿರುವಂತಹ ಗಿಡ ಮರಗಳು ಹಚ್ಚ ಹಸಿರು ಕಾಣ್ತಾ ಉಂಟು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ನಿಂತಿದ್ದಾರೆ, ಎಷ್ಟು ಹೊತ್ತು ತಿರುಗಾಡಿದ್ರು ಇಲ್ಲಿ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಹಾಗೆ ನಾನು ಸುಮಾರು ಸುತ್ತು ನಾನು ಇಲ್ಲಿ ಹಾಕಿದೆ. ಹಾಗೆ ಇಲ್ಲಿ ನೋಡಿ ಸಣ್ಣ ಸಣ್ಣ ದನಗಳು ಕೂಡ ಉಂಟು. ಈ ಹಳ್ಳಿಯ ದನಗಳು ಇಲ್ಲಿ ಭಕ್ತರು ಏನಾದರೂ ಹಣ್ಣು ಹಂಪಲು ಕೊಡ್ತಾರೆ ಅಂತ ಅದು ಕೂಡ ನೋಡ್ತಾ ಉಂಟು. ಹಾಗೆ ಇಲ್ಲಿ ಬಂದ ಭಕ್ತರು ಅದಕ್ಕೆ ಬಾಳೆಹಣ್ಣೆಲ್ಲ ಕೊಟ್ಟು ತಿನ್ನಿಸ್ತಾರೆ. ಈ ಹಳ್ಳಿಯ ಚಿಕ್ಕ ಚಿಕ್ಕ ದನಗಳು ನೋಡಿ. ಮುಂದೆ ಸ್ವಲ್ಪ ಬಂದು ಮತ್ತೆ ಕೂಡ ನಾನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ. ಈಗ ಸ್ವಲ್ಪ ಮೋಡ ಕಮ್ಮಿ ಆಗಿದೆ ನೋಡಿ. ಎಷ್ಟು ಎತ್ತರವಾದ ಪ್ರದೇಶದಲ್ಲಿ ಈ ಆಲಯ ತುಂಬ ದೂರದವರೆಗೂ ನಿಮಗೆ ಕಾಣ್ತಾ ಇರ್ಬೋದು. ಸುಂದರವಾದ ಕಾಡು. ಭಕ್ತರೆಲ್ಲ ಪೂಜೆ ಮುಗಿಸ್ಕೊಂಡು ಈ ಬದಿಯಲ್ಲಿರುವಂಥ ಕಲ್ಲು ಹಾಸಿನ ಮೇಲೆ ಎಲ್ಲರೂ ಕೂತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೆಲವರು ಹಸುಗಳನ್ನು ನೋಡ್ತಾ ಇದ್ದಾರೆ, ಕೆಲವರು ಅದನ್ನು ಮುಟ್ಟಿ ಮಾತಾಡ್ತಾ ಇದ್ದಾರೆ. ಹಾಗೆ ನಾಯಿಗಳು ಕೂಡ ಅಲ್ಲಿ ಇಲ್ಲಿ ಸಾಕಷ್ಟು ಇದ್ದೆ. ನನ್ನ ಹತ್ರ ಕೂಡ ಒಂದು ಹಸು ಬಂತು. ಸ್ನೇಹಿತರೆ, ದೂರದಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸಾಕಷ್ಟು ಆ ಬದಿಯಲ್ಲಿ ಆಫೀಸ್ಗಳು ಕಚೇರಿಗಳು ಎಲ್ಲವೂ ಇದೆ. ತಮಗೆ ಬೇಕಾದಂಥ ಸೇವೆಯ ರಸೀದಿಗಳನ್ನು ಅಲ್ಲಿ ಪಡಿಬೋದು ನೋಡಿ. ಈಗ ನಾನು ಮುಂದೆ ಬಂದಿದ್ದೇನೆ. ಎಷ್ಟು ಮುಂದೆಯಿಂದ ಎಷ್ಟು ಚೆಂದ ಕಾಣ್ತದೆ ನೋಡಿ ಆ ದೇವಸ್ಥಾನ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಕೆಲಸ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಅಭಿಮಾನವೇ ನಮಗೆ ಶ್ರೀರಕ್ಷೆ. ಮತ್ತಷ್ಟು ಕ್ಷೇತ್ರಗಳನ್ನ ವಿಡಿಯೋ ಮಾಡೋದಕ್ಕೆ ನಮಗೆ ಕೂಡ ಸಹಾಯ ಆಗ್ತದೆ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ ಸ್ನೇಹಿತರೆ. ಹಾಗೆ ಈ ಬದಿಯಿಂದ ನಾವು ಸ್ವಲ್ಪ ಮುಂದೆ ಹೋಗಿ ನೋಡುವ. ಇಲ್ಲಿ ಒಂದು ತಂದೆ ತಾಯಿಗಳು ಆ ಸಣ್ಣ ಮಗುವಿನ ಕೈಯಲ್ಲಿ ಆ ದೊಡ್ಡ ಗಂಟೆಯನ್ನು ಹಿಡ್ಕೊಂಡು ಹೊಡಿಸ್ತಾ ಇದ್ದಾರೆ ನೋಡಿ. ನೀವು ಕೂಡ ನೋಡ್ತಾ ಇರ್ಬೋದು ಆ ಚಿಕ್ಕ ಮಗು ಆ ಗಂಟೆಯನ್ನು ಎಷ್ಟು ಖುಷಿಯಿಂದ ಹೊಡಿತಾ ಉಂಟು, ಬಾರಿಸ್ತಾ ಉಂಟು. ಆ ಶಬ್ದ ಅದಕ್ಕೆ ಬಹಳ ಇಂಪಾಗಿ ಕೇಳ್ತಾ ಉಂಟು ಅಂತ ಕಾಣ್ತಾ ಉಂಟು ಸ್ನೇಹಿತರೆ. ನಾವು ಹಾಗೆ ಮುಂದೆ ಹೋಗಿ ಮತ್ತೊಂದು ಸುತ್ತು ಹಾಕಿ ಬರುವ. ನೋಡ್ತಾ ಇರ್ಬೋದು ಆ ಜನರು ಎಷ್ಟು ಖುಷಿಯಿಂದ ಆ ದೇವರ ಬಿಂಬವನ್ನೇ ನೋಡ್ತಾ ಅಲ್ಲೇ ನಿಂತ್ಕೊಂಡಿದ್ದಾರೆ. ಯಾಕೆ ಅಂದರೆ ಆ ಸ್ಥಳವೇ ಹಾಗೆ. ಎಷ್ಟು ನೋಡಿದ್ರು ಮನಸ್ಸಿಗೆ ತೃಪ್ತಿಯೇ ಆಗದೆ ಇರುವಂಥ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ನೋಡ್ತಾ ಇರ್ಬೋದು ಎಲ್ಲರಿಗೂ ಒಂದು ರೀತಿಯಾದ ರೋಮಾಂಚನ. ಈ ಬಯಲ ಆಲಯವನ್ನು ನೋಡೋದೇ ಬಹಳ ಸಂತೋಷದ ವಿಷಯ ಸ್ನೇಹಿತರೆ. ಯಾಕೆಂದರೆ ಈ ಮಳೆ ಬರುವ ಸಮಯದಲ್ಲಿ ಯಾವುದೇ ಒಂದು ರೀತಿಯಾದ ತೊಂದರೆ ಆಗಲಿ ಅಡಚಣೆ ಆಗಲಿ ಯಾವುದೂ ಇಲ್ಲ ಸ್ನೇಹಿತರೆ. ಅವರಿಗೆ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಬಂದು ಕೂತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ಮತ್ತೆ ಇಲ್ಲಿಂದ ಹೋಗ್ತಾರೆ ನೋಡಿ. ಎಲ್ಲರಿಗೂ ಆ ಗಂಟೆಯನ್ನು ನೋಡೋದೇ ಒಂದು ಖುಷಿ. ಅವರಿಗೂ ಕೂಡ ಆಶ್ಚರ್ಯ. ದೂರದಿಂದ ಬಂದವರಿಗೆ, ಬೇರೆ ಬೇರೆ ಊರಿಂದ ಬಂದಿರೋರಿಗೆ, ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆ ಇದು ಯಾಕೆ ಹೀಗೆ ಗಂಟೆ ಕಟ್ಟಿದ್ದಾರೆ ಅಂತ ಕೆಲವರು ಭಟ್ರನವರನ್ನು ಪ್ರಶ್ನೆ ಮಾಡ್ತಾ ಇದ್ರು. ಆ ಸಾವಕಾಶದಿಂದ ಆ ಭಟ್ರನವರು ಕೂಡ ಅವರಿಗೆ ಸಲಹೆ ಕೊಡ್ತಿದ್ರು. ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಕೇರಳ, ಮಹಾರಾಷ್ಟ್ರದಿಂದ ಈ ಕಡೆಗಳಿಂದೆಲ್ಲ ಬಂದಿದ್ರು ಸ್ನೇಹಿತರೆ. ಅವರು ಕೂಡ ಆ ಗಂಟೆಯನ್ನು ನೋಡಿ ಬಹಳ ಸಂತೋಷಪಟ್ಟು ಅದನ್ನು ಕೂಡ ಆ ಗಂಟೆಯನ್ನು ಬಾರಿಸಿ ಅವರು ಕೂಡ ಸಂತೋಷ ಪಡ್ತಾ ಇದ್ರು ನೋಡಿ. ಈಗ ನಾವು ಬಂದ ದಾರಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಹೋಗ್ತಾ ನೋಡ್ಬೋದು ನಿಮಗೆ ಎಷ್ಟು ದೂರದವರೆಗೂ ನೋಡಿದ್ರು ಆ ಗಂಟೆಗಳೇ ಕಾಣ್ತದೆ. ಇದು ಯಾವಾಗ ಇಷ್ಟು ದೊಡ್ಡ ಗಂಟೆಯನ್ನು ಕಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಕಚೇರಿಗಳು, ಆಫೀಸ್ನು ಎಲ್ಲ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನೀವು ಇಲ್ಲಿ ಎಲ್ಲ ವಿಷಯಗಳನ್ನು ನೀವು ತಿಳ್ಕೊಳ್ಬೋದು, ವಿಚಾರಣೆ ಮಾಡ್ಬೋದು ಸ್ನೇಹಿತರೆ. ದೂರದಲ್ಲಿ ನೋಡಿ ಈಗ ಹೇಗೆ ಕಾಣ್ತದೆ ದೇವಾಲಯ.
ಎಲ್ಲರೂ ಬಂದವರು ಫೋಟೋ ತೆಗೆಯೋದು, ಭಾವಚಿತ್ರ ತೆಗೆಯೋದು, ವಿಡಿಯೋ ಮಾಡೋದು ಎಲ್ಲನೂ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಾಗೆ ಬಂದು ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಾದ ಅಡಚಣೆ ಇಲ್ಲ. ಎಷ್ಟೊತ್ತು ಬೇಕಾದರೂ ನೀವು ಇರ್ಬೋದು, ಎಷ್ಟೊತ್ತು ಬೇಕಾದರೂ ಬೇಡ್ಕೊಳ್ಬೋದು. ಯಾಕೆ ಅಂದರೆ ಇದು ಸೌತಡ್ಕ ಬಯಲು ಆಲಯ ಮಹಾಗಣಪತಿಯ ಕ್ಷೇತ್ರ. ದೂರದಲ್ಲೇ ಎಲ್ಲರೂ ಕೈ ಮುಗಿದು ಹೋಗುವವರು. ಗಂಧ, ಪ್ರಸಾದ, ತೀರ್ಥ, ಸೇವೆ ಹಾಗೆ ಸಾಕಷ್ಟು ಸೇವೆಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಜನಗಳು, ಭಕ್ತಾದಿಗಳು ಹೀಗೆ ಬರ್ತಾ ಇರಬೇಕು. ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನೋಡಿ, ನಾವೀಗ ಹೊರಗೆ ಬಂದಿದ್ದೇವೆ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಸಾಕಷ್ಟು ಹೊರಗೆ ಅಂಗಡಿಗಳು ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ನೀವು ಯಾವುದೇ ರೀತಿಯಾದ ಗಂಟೆಗಳನ್ನು ತಗೊಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಎಲ್ಲಿ ನೋಡಿದರೂ ಗಂಟೆಗಳ ಅಂಗಡಿಯೇ ಕಾಣ್ತದೆ. ಹೂವು, ಹಣ್ಣು, ಕಾಯಿ ಹಾಗೆ ಸಾಕಷ್ಟು ಬೇರೆ ರೀತಿಯಾದ ಅಂಗಡಿಗಳನ್ನು ನೀವು ನೋಡ್ಬೋದು. ನಾವು ಕೂಡ ನೋಡಿಕೊಂಡು ಹೋಗುವ. ಬಹಳಷ್ಟು ಉಪಹಾರ ಕೇಂದ್ರಗಳು ಕೂಡ ಇಲ್ಲಿ ಉಂಟು. ನೋಡಿ, ಎಷ್ಟು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉಂಟು. ಸ್ವಂತ ವಾಹನದಲ್ಲಿ ಬರೋರಿಗೆ ಬಹಳ ಒಳ್ಳೆಯದು ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಸರ್ಕಾರಿ ಬಸ್ಸುಗಳು ಇಂಥವೆಲ್ಲ ಬರ್ತದ ಇಲ್ವಾ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಸ್ವಂತ ವೆಹಿಕಲ್ನಲ್ಲಿ ಬಂದಿದ್ದೇವೆ, ಹಾಗೆ ನಮಗೆ ಅದರ ಬಗ್ಗೆ ಗೊತ್ತಾಗಲಿಲ್ಲ. ನೋಡಿ, ನಿಮಗೆ ಇಲ್ಲಿ ಸಾಕಷ್ಟು ನಿಮಗೆ ಹೋಟೆಲ್ಗಳು, ಕೆಫೆಗಳು, ಮಾಲ್ಗಳು ಕೂಡ ಇದ್ದಾಗೆ ಕಾಣ್ತದೆ. ಇದರೊಳಗೆ ನಿಮಗೆ ಬೇಕಾದಂಥ ಸ್ಥಳೀಯ ವಸ್ತುಗಳು ಕೂಡ ಸಿಗ್ಬೋದು ಸ್ನೇಹಿತರೆ. ನಾವು ಕೂಡ ಒಂದು ಚೂರು ಒಳಗೆ ಹೋಗಿ ನೋಡುವ, ಏನು ಅಲ್ಲಿ ಇಟ್ಟಿದ್ದಾರೆ ಅನ್ನೋದು. ಬಹಳಷ್ಟು ದೊಡ್ಡ ಒಂದು ಅಂಗಡಿ ಇದ್ದ ಹಾಗೆ ಕಾಣ್ತಾ ಉಂಟು ಸ್ನೇಹಿತರೆ. ನೋಡ್ತಾ ಇರ್ಬೋದು. ನೀವು ಬಂದಾಗ ಇಲ್ಲಿಯೂ ಕೂಡ ಭೇಟಿ ಕೊಡಿ. ನಿಮಗೆ ಬೇಕಾದಂಥ ವಸ್ತುಗಳನ್ನು ತಗೊಳ್ಬೋದು ಸ್ನೇಹಿತರೆ. ಬಹುಶಃ ಇದು ಸ್ಥಳೀಯ ವಸ್ತುಗಳು ಅಂತ ಕಾಣ್ತದೆ. ಉಪ್ಪಿನಕಾಯಿ, ಸೆಂಡಿಗೆ, ಹಪ್ಪಳ, ಹಾಗೆ ಹಲಸಿನ ಹಪ್ಪಳ, ಥರ ಹಪ್ಪಳಗಳು, ಹಾಗೆ ಊರಿನ ಕೆಲವು ವಸ್ತುಗಳು ಇಲ್ಲಿ ಸಿಗ್ಬೋದು ಅಂತ ಕಾಣ್ತದೆ. ನಾನೇನು ನೋಡಲಿಕ್ಕೆ ಹೋಗಲಿಲ್ಲ. ಮಕ್ಕಳಿಗೆ ಜೇನುತುಪ್ಪ ಹಾಗೆ ಹಲವಾರು ಊರಿನ ವಸ್ತುಗಳು ಈ ಅಂಗಡಿಯಲ್ಲಿ ಸಿಗ್ತದೆ ಅಂತ ಕಾಣ್ತದೆ. ಹಾಗಾಗಿ ಬಹಳಷ್ಟು ಜನ ಇಲ್ಲಿ ಇದ್ದಾರೆ. ನೀವು ಕೂಡ ಹರಕೆ ಹೊತ್ತಿದ್ರೆ ಈ ಅಂಗಡಿಗಳಲ್ಲಿ ಆ ಗಂಟೆಗಳನ್ನು ತಕೊಂಡು ನೀವು ಕೂಡ ಅಲ್ಲಿ ಕಟ್ಟಬಹುದು. ನೋಡಿ, ಎಷ್ಟು ಥರವಾದ ಗಂಟೆಗಳು, ಹಾಗೆ ಬೇಕಾದಂಥ ಬೇರೆ ವಸ್ತುಗಳು ಕೂಡ ನಿಮಗೆ ಸಿಗ್ತದೆ. ನೋಡಿ, ಎಷ್ಟು ದೂರದಲ್ಲಿ ಹೊರಗು ನಿಮಗೆ ಈ ಅಂಗಡಿಗಳು ಕಾಣ್ತವೆ. ನೋಡಿ, ನಿಮ್ಮೆಲ್ಲರ ಬರುವಿಕೆಗಾಗಿ ಅವರು ಕೂಡ ವ್ಯಾಪಾರ ಮಾಡುವವರು ಅಂಗಡಿಯ ಎದುರಲ್ಲೇ ನಿಂತ್ಕೊಂಡು ಎಲ್ಲರನ್ನೂ ಕರೆದು ಮಾತಾಡಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೂ ಕೂಡ ಇದರ ಪರಿಚಯ ಆಯಿತು ಅಂತ ಅಂದ್ಕೊಳ್ತೇನೆ. ಬಹಳ ವಿಶಾಲವಾದ ಜಾಗ ಕೂಡ ಉಂಟು ಸ್ನೇಹಿತರೆ. ಇಲ್ಲಿ ಖಾಸಗಿ ವಾಹನಗಳನ್ನೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಬೇಕಾದಷ್ಟು ಸ್ಥಳಾವಕಾಶ ಇದೆ ಸ್ನೇಹಿತರೆ. ಎಲ್ಲರೂ ಬಂದು ಪಾರ್ಕಿಂಗ್ ಮಾಡ್ಬೋದು. ಭಕ್ತರೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾನೆ ಇರ್ತಾರೆ. ನೋಡಿ, ಇಲ್ಲಿ ನಿಮಗೆ ತಂಪು ಪಾನೀಯ ಹಾಗೆ ಕಾಫಿ, ಚಹಾ ಇಂಥವೆಲ್ಲ ಸಿಗ್ತದೆ ಸ್ನೇಹಿತರೆ. ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ. ಧನ್ಯವಾದಗಳು.